ಏನೇ ಇಟ್ಟೋಕಿನಿದಾರ ಅಡಿಗೆ ಅದು ಮಾಡಿ ಇವ್ರಿಗೆ ಹೊಲಕ್ಕೆ ಕಳಿಸಿ ಆಮ್ಯಾಗ ಬಂದು ಉಳ ಕೊಡೋತೀನಿ. ಪಂಚಮಿ ಹಬ್ಬ ಹತ್ರ ಬರತೈತೆ, ಈಗಿಂದನ ಒಂದೊಂದು ಕೋಣೆ ಸ್ವಚ್ಛ ಮಾಡ್ಕೊಂಡ್ರೆ ನಂಗೂ ಹಗುರ ಆಕೈತೆ. ಲಾಸ್ಟಿಗೆ ಅಡುಗೆ ಮನೆ ಒಂದು ಉಳಿತೈತೆ, ಕಪ್ ಕಡಿ ಮಾಡ್ತಿರ್ತೀವಿ, ಅದನ್ನ ಲಾಸ್ಟಿಗೆ ಸ್ವಚ್ಛ ಮಾಡ್ತೀನಿ. ಯಾಕೋ ಏನೋ ಮುಂಜಾನೆಯಿಂದ ಇವತ್ತು ಚಕ್ಕರ್ ಬಂದಂಗೆ ಆಗತೈತಿ. ಏನಾಗೈತೆ ಏನು ಅಯ್ಯೋ, ಯಾಕೋ ಕೈ ಕಾಲಾಗ ಶಕ್ತಿನೇ ಇಲ್ದಂಗೆ ಆಗತೈತಿ. ಇನ್ನೂ ಆತ ಇಲ್ಲ ಈಕಿದು ಎಣ್ಣೆ ಹಿಡ್ಕೊಂಡು ಹೋಗತ್ತಾಳೆ. ಹೊಲಕ್ಕೆ ಹೋಗಕ್ಕೆ ಲೇಟ್ ಆಗತೈತೆ. ಬುತ್ತಿ ಕೊಟ್ರೆ ಹೋಗ್ತೀವಿ ನಾವು, ಆಮೇಲೆ ಮಾಡ್ಕೊಳಕ್ ಬರೋದಿಲ್ಲ ಇವೆಲ್ಲ. ನಿಮ್ದಂತೂ ಯಾವಾಗ್ಲೂ ಅವಸರನ ನೋಡ್ರಿ, ಮಾಡೋದು ಬ್ಯಾಡಲ್ಲಿ. ಎಲ್ಲ ಆಗೈತೆ, ಸಾರದು ಮಾಡಿ ಅನ್ನ ಒಂದು ಸ್ವಲ್ಪ ಅರಳಬೇಕು, ಮುಚ್ಚಿಟ್ಟು ಬಂದಿನ ತಡ್ರಿ. ಆ ತಕ್ಷಣ ಕಟ್ಕೊಡ್ತೀನಿ, ಯಾಕಷ್ಟು ಅವಸರ ಮಾಡ್ತೀರಿ? ಆ ಉಸ್ರ ಅಂದ್ರೆ ಮತ್ತೆ ಅಲ್ಲಿ ದನ ಕರುಗಳಿಗೇನ ಹಂಗ ಉಪವಾಸ ಹಾಕ್ತಿ. ನಾವು ಹೋದ್ರನ ಮತ್ತೆ ಅವಕ್ಕೆ ಹುಲ್ಲು ನೀರು ಸಿಗ್ತೈತೆ, ಬಿಸಿಲು ಆಗ್ತೈತೆ. ಅದಕ್ಕೆ ಒಂದು ಸ್ವಲ್ಪ ಜಲ್ದಿ ಕೊಟ್ರೆ ಹೋಗ್ತೀನಿ ನಾನು. ನೀವೇನು ಗಾಡಿ ಮ್ಯಾಗ ಹೋಗ್ತಿರ್ ತಗೋರಿ ಎಷ್ಟೊತ್ತು. ನಂಗೂ ಯಾಕೋ ಇವತ್ತು ಚಕ್ಕರ್ ಬಂದಂಗೆ ಆಗತೈತ್ರಿ. ಮುಂಜಾನೆಯಿಂದ ಏನು ಕೆಲಸನೂ ಮಾಡೋಕ್ಕಾಗವಲ್ದು, ಅದ್ರಾಗ ರೊಟ್ಟಿ ಪಲ್ಯ ಎಲ್ಲ ಮಾಡೀನಿ. ಅದಕ್ಕೆ ಒಂದು ಸ್ವಲ್ಪ ಸಾವಕಾಶ ಆದ್ರೂ ಹೆಂಗೂ ಮಾಡಾತೀನಿ ರೀ, ಕಟ್ಕೊಡ್ತೀನಿ ಹೋಗು ಅಂತ್ರಿ. ಎಲ್ಲ ಕೆಲಸ ಒಂದೇ ದಿನದಾಗ ಆಗ್ಬೇಕಲ್ಲ ನಿನಗೆ. ಒಂದು ಸ್ವಲ್ಪ ಸಾವಕಾಶ ಮಾಡ್ಕೊಳ್ಳೋದು ಗೊತ್ತಿಲ್ಲ, ಮೈ ಮೇಲೆ ಕಬರ್ ಇಲ್ದಾಗ ಒಟ್ಟು ಮಾಡು ಮಾಡು ಮಾಡ್ಕೊಂತಿರ್ತಿ. ಮತ್ತೆ ಏನಾಕೈತೆ ಹೇಳಿ, ಅರ್ಜುನ್ ಎಲ್ಲಿದ್ದಾನೆ? ಅಯ್ಯವ್ವ, ಏನು ಮಾಡೋದು ಮತ್ತೆ, ಒಬ್ಬಾಕಿನ್ನ ಮಾಡ್ಬೇಕಲ್ರಿ, ಮತ್ತೆ ಯಾರು ಮಾಡ್ತಾರೆ ಮನ್ಯಾಗ? ಇದಾನ ಜಳಕ ಮಾಡ್ತಿರ್ಬೇಕು, ಏನೋ ಪಟ್ನಕ್ಕೆ ಹೋಗ್ತೇನಂತ ಅನ್ನತ್ತಿದ್ದ. ನೋಡ್ರಿ ಕೇಳ್ರಿ. ಪಟ್ನಕ್ಕೆ ಹೋಗ್ತಾನಂತೆ. ಇರ್ಲಿ ತಗೋ, ಇನ್ನೇನು ಕೇಳ್ತಿ. ಮತ್ತೆ ಏನಾದ್ರೂ ಕೆಲಸ ಇರ್ಬೇಕಾ ಒಂದು, ಹೋಗ್ತೀನಿ ನಾನು. ಅಯ್ಯವ್ವ, ಏನಾಗತೈತೆ ನನಗೆ? ಎಲ್ಲ ಕತ್ಲು ಕತ್ಲು ಕಾಣತೈತೆ. ಅಮ್ಮ, ಅಯ್ಯವ್ವ, ರೀ ರೀ, ಅಯ್ಯೋ ರೀ, ಅಮ್ಮ. ಏನದು ಅಷ್ಟು ಜೋರಾಗಿ ಶಬ್ದ ಬಂತೆ? ಲಕ್ಷ್ಮಿ, ಏನದು? ಏನೇ ತಗೊಂಡು ಹೋಗತ್ತಿದ್ಲು? ಏನೇ ಬೀಳ್ಸಿದ್ಲೇನೆ? ನೋಡೋ ನಿಂದರಿ. ಲಕ್ಷ್ಮಿ, ಈಗೇನಾತ? ಲಕ್ಷ್ಮಿ, ತಲೆ ಚಕ್ಕರ್ ಬರತೈತೆ ಅನ್ನತಿದ್ಲು. ಏನು ಚಕ್ಕರ್ ಬಂದಗಿಂದ ಬಿದ್ದಾಳೆ ಏನು? ನೋಡೋ ನಿಂದರಿ. ಓ ಲಕ್ಷ್ಮಿ, ಎದ್ದಾಳೆ? ಏನಾತ್ ನಿನ್ಗೆ? ಚಕ್ಕರ್ ಬಂದ ಬಿದ್ದಾಳಿಕಿ. ಯಾವಾಗಲೇ ಅನ್ನತಿದ್ಲು ಏನೋ ಸುಸ್ತಾಗತೈತಂತೆ. ಎಷ್ಟು ಸತಿ ಹೇಳ್ತೀನಿ ಟೈಮ್ ಸರಿಯಾಗಿ ಊಟ ಮಾಡ್ಕೊಂಡು ಆರಾಮಿರೋದು ಕಲಿ ಅಂದ್ರು ಏನು ಚಿಂತೆ ಮಾಡ್ತಾಳೆ ಏನು? ಬರೀ ಆ ಕೆಲಸ ಈ ಕೆಲಸ ಮಾಡ್ಕೊಂಡು ತನ್ನ ಆರೋಗ್ಯ ತಾನ ಹಾಳು ಮಾಡ್ಕೊಳತ್ತಾಳೆ. ಲಕ್ಷ್ಮಿ, ತಡಿ ಅರ್ಜುನ ಕರಿತೀನಿ. ನನಗಂತೂ ಎತ್ಕೊಂಡು ಹೋಗಕ್ಕಾಗೋದಿಲ್ಲ ಈಗೀಗೆ. ಅರ್ಜುನ, ಅರ್ಜುನ. ಹಾ ಏನಪ್ಪ? ಜಲ್ದಿ ಬಾ, ಇಲ್ಲಿ ನಿಮ್ಮ ಅಮ್ಮ ಕೆಳಗೆ ಬಿದ್ದೈತೆ. ಏನು ಕೆಳಗೆ ಬಿದ್ದೈತೆ? ಏನಾತಮ್ಮಂಗ? ಅಯ್ಯ ಅಮ್ಮ, ಏನತ್ತಪ್ಪ ಅಮ್ಮಂಗ? ಈಗಾದ್ರೂ ಟಾವೆಲ್ ಕೊಟ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡು ಬಂತು ನನಗೆ. ಮ್ಯಾಲಿಂದ ಏನಾದ್ರು ಬಿತ್ತೇನು? ನೋಡು ನೀರು, ಕಾಲಿಗೆ ಏನಾದ್ರು ಪೆಟ್ಟಾಗೈತ? ಮ್ಯಾಲಿಂದ ಏನು ಬಿದ್ದಿಲ್ಲಕ್ಕಿ, ಮ್ಯಾಲೆ ಅದು ಹತ್ತಿದ್ದೇನು ನೋಡಿಲ್ಲ ನಾನು. ಏನೇ ತಗೊಂಡ್ ಬರತ್ತಿದ್ಲು, ಏನೇ ಇಟ್ಟವಳ ಏನೋ ದುಬುಕನ್ ಸೌಂಡ್ ಬಂದಂಗ ಆತು. ಬಂದ್ ನೋಡಿದ್ರೆ ಕೆಳಗೆ ಬಿದ್ದಿದ್ದಾಳೆ. ಹೌದಾ? ಏನೋ ಸುಸ್ತಾದಂಗ ಆಗೈತೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಕ್ಕೂ ಆಗೋದಿಲ್ಲ ಈಗ. ಅಪ್ಪ, ಅಲ್ಲಿ ಫೋನ್ ಐತೆ ನೋಡಿ, ತಗೊಂಡ್ ಹೋಗು. ಡಾಕ್ಟ್ರಿಗೆ ಫೋನ್ ಮಾಡೋಣ. ಹಂಗ ಗ್ಲಾಸ್ ಒಳಗೆ ನೀರು ತಗೊಂಡ್ ಬಾ. ಹ್ಞೂ ಆತಡಿ, ತಗೊಂಡ್ ಬರ್ತೀನಿ. ಅಮ್ಮ, ಏನತ್ತಮ್ಮಂಗ? ಸರಿಯಾಗಿ ಊಟ ಮಾಡೋದಿಲ್ಲ, ಏನಿಲ್ಲ. ಏನಾದ್ರೂ ಒಂದು ಚಿಂತೆ ಮಾಡ್ತಾನೆ ಇರ್ತಾರೆ. ಎಷ್ಟು ಸತಿ ಹೇಳ್ತೀನಿ ನಾನು ಚಿಂತೆ ಮಾಡಬೇಡ ಅಂತಂದ್ರು ಸುಮ್ಮನೆ ಟೆನ್ಷನ್ ತಗೊಂಡು ನಮಗೂ ಟೆನ್ಷನ್ ಕೊಡೋದು. ಎದಳಮ್ಮ, ತಡಿ ಕೈ ಕಾಲು ತಿಕ್ತೀನಿ. ತಗೋಪಯ್ಯ. ಅಮ್ಮ, ಇದೇನಪ್ಪ ನೀರು ಚುಮ್ಸಿದ್ರು ಎದಳೋದಿಲ್ಲ? ಒಂದು ಸ್ವಲ್ಪ ಜಾಸ್ತಿ ಹಾಕಿ ನೀರು. ಹ್ಞೂ ಅಮ್ಮ, ಅಮ್ಮ. ಈಗ ಎಚ್ಚರ ಆಗತ್ತಾಳ ನೋಡ್, ಚಕ್ಕರ್ ಬಂದಿರ್ತೈತೆ. ಲಕ್ಷ್ಮಿ, ಎಚ್ಚರ ಆದ್ರೂ ಯಾಕೋ ಕನ್ನ ಬಿಡಾತಿಲ್ಲ, ಭಾಳ ಸುಸ್ತಾದಂಗ ಆಗೈತೆ. ಅಪ್ಪ, ನೀನೊಂದು ಕೆಲಸ ಮಾಡಿ, ಇಲ್ಲಿ ಬಂದು ಅಮ್ಮಂಗೆ ಎಬ್ಬಸ್ಬ, ನಾನು ಹೋಗಿ ಜಲ್ದಿ ಡಾಕ್ಟರ್ ಕರ್ಕೊಂಡು ಬರ್ತೀನಿ. ಯಾವ ವಾರ ಇವತ್ತು? ಅವರು ಹಾಸ್ಪಿಟ್ಲಲ್ಲಿ ಇರ್ತಾರೆ ಇಲ್ಲ ಡೌಟು. ಹೆಂಗಾದ್ರೆ ಇಲ್ಲಿ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೋತೀನಿ, ಕರ್ಕೊಂಡು ಬರೋಕ್ಕಾಗೈತೆ. ಇವತ್ತು ಶುಕ್ರವಾರ ಅಂದರೆ ಇಲ್ಲ ಎಲ್ಲೋ ಅಕ್ಕಪಕ್ಕದಾಗ ಹಳ್ಳಿಗೆ ಇರ್ತಾರೆ. ಕಾಲ್ ಮಾಡಿ ಇಲ್ಲ ಇದ್ರ ಬಂದೋಗ್ರಿ ಅಂತ ಹೇಳ್ತೀನಿ. ಯಾಕೋ ಏನೋ ಭಾಳ ಸುಸ್ತಾಗ್ಬಿಟ್ಟೈತೆ ಅಮ್ಮ. ಹಾಂ, ರಿಂಗ್ ಆಗತ್ತೈತೆ. ಹಲೋ ಹಲೋ ಡಾಕ್ಟ್ರೇ, ನಾನು ಅರ್ಜುನ್ ಮಾತಾಡ್ತಿರೋದು. ಹಾಂ ಹೌದು. ಹ್ಞೂ, ಅದು ನಮ್ಮಮ್ಮ ಯಾಕೋ ತಲೆ ಸುತ್ತ ಬಿದ್ದೈತ್ರಿ. ಗೊತ್ತಿಲ್ಲ. ಇಲ್ಲ, ಊಟನೂ ಮಾಡಿದ್ದಾರೆ. ಬರ್ತೀರಾ? ಹಾಂ ಹೌದಾ, ಓಕೆ ಓಕೆ, ಥ್ಯಾಂಕ್ ಯು. ಆಯ್ತು ಬರ್ರಿ. ಆಯ್ತು ಬರ್ರಿ. ಇನ್ನೂ ಕಂದ್ಬಿಟ್ಟಿಲ್ಲ? ಸಾಕು ಬಿಡಪ್ಪ, ನೀರು ಹಾಕ್ಬೇಡ, ಮತ್ತು ಶೀತ ಹಾಕೈತೆ. ಅದು ಗ್ಲಾಸ್ ಇಡು ಅಲ್ಲಿ ಸೋಫಾ ಮೇಲೆ ಹೋಗಿ ಮಲಗ್ಸೋನ್. ಬರ್ತಾರಂತ ಈಗ ಡಾಕ್ಟರ್, ಇಲ್ಲಿ ಪಕ್ಕದಾಗ ಹಳ್ಳಿ ಇಲ್ಲಿದಾರಂತೆ.
ನಾನು ಮತ್ತೆ ಕರ್ಕೊಂಡು ಬರೋಣ ಅಂತ ಅನ್ಕೊಂಡಿ ಮತ್ತೆ ಹೆಂಗಾದ್ರೆ ಇಲ್ಲಿ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡಿ ಚಲೋ ಆತ್ ಇಲ್ಲ ಇದಾರಂತೆ ಈಗ ಬರ್ತಾರೆ ಒಂದು 5 ಮಿನಿಟ್ ಒಳಗೆ ಅಲ್ಲಿ ಅಮ್ಮಂಗೆ ಮಲ್ಸಂಬ. ಹ್ಞೂ ನೋಡಿ ಯಾಕೋ ಕನ್ನ ಬಿಡಾತಿಲ್ಲ ಭಾಳ ಸುಸ್ತಾದಂಗೆ ಆಗೈತೆ ಊಟನೂ ಮಾಡತ್ತಾಳ ಇಲ್ಲ ಆಕಿ. ತಡಿ ಇಡ್ತೀನಿ ಮಲಗಿಸ್ ಬರೋಣ ಕಡೆ. ಅಮ್ಮ ಈಗ ತಗೊಳ್ರಿ ಇವು ಗುಳಿಗೆ ಕೊಟ್ಟಿರ್ತೀನಿ ಬೆಳಗ್ಗೆ ರಾತ್ರಿ ಊಟ ಆದ್ಮೇಲೆ ತಗೊಳ್ಳಿ ಕೇಳ್ರಿ. ಇದೊಂದು ಊಟದ ಮುಂಚೆ. ಮಿಸ್ಟರ್ ಅರ್ಜುನ್ ಅವರೇ ಹೊರಗೆ ಬರ್ರಿ ಒಂದು ಸ್ವಲ್ಪ. ಲಕ್ಷ್ಮಿ ಏನೋ ಸ್ವಲ್ಪ ಆರಾಮ್ ಅನಿಸ್ತೈತೆ? ಓ ಲಕ್ಷ್ಮಿ. ರೀ ಏನಾಯ್ತು ನನಗೆ ಯಾಕೋ ಕತ್ಲ ಆಗ್ಬಿಡ್ತದೆ. ಯಪ್ಪ ಯಾಕೋ ಕೈ ಭಾಳ ನೋಸಾತೈತ್ರಿ. ಈಗಿನ ಇಂಜೆಕ್ಷನ್ ಮಾಡಿದ್ದಾರೆ ಮತ್ತೆ ನೋಸಾತೈತದೆ. ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಮಕ್ಕೋ. ನೀರು ಕೊಡ್ಲಿ? ಹೌದಾ ಏನು ಗೊತ್ತಾಗಿಲ್ಲ ನನಗೆ. ಅರ್ಜುನ್ ಅಪ್ಪಯ್ಯ ತಡಿ ಇಲ್ಲಿ ಹೊರಗೆ ಡಾಕ್ಟ್ರಿಗೆ ಕಳ್ಸಕ್ಕೆ ಹೋಗಿದ್ದಾನೆ ಬರ್ತಾನೆ. ಯಾಕೆ ಏನು ಬೇಕು? ಏನು ಬ್ಯಾಡ್ರಿ ಅಡುಗೆ ಮನ್ಯಾಗ ಸಣ್ಣ ಕುರಿ ಇಟ್ಟು ಅನ್ನಕ್ಕೆ ಇಟ್ಟಿದ್ನಿ. ಏನು ಬಂದ್ ಮಾಡಿದ್ರೆ ಇಲ್ಲ ಕೇಳಿದ್ನಿ. ಅಯ್ಯೋ ಅದೇನೋ ಅಂತಾರಲ್ಲ ನಮಗೊಂದು ಚಿಂತೆ ಆದ್ರೆ ಈಕಿಗೊಂದು ಚಿಂತೆ ಅಂತೆ. ಹಾಂ ಬಂದ್ ಮಾಡಿನ ತಗೊಳ್ಳೆ ಅವಾಗಲೇ ಮತ್ತೆ ನಿಂಗೆ ನೀರು ಚಿಂಪುಡ್ಸಾಕು ನೀರು ತೊಗೊಂಡು ಬರಕ್ಕೆ ಹೋಗಿದ್ನಿ ಆವಾಗ ಬಂದ್ ಮಾಡಿದ್ನಿ. ಒಂದು ಸ್ವಲ್ಪ ತಳ ಹತ್ತಂಗೈತೆ ವಾಸನೆ ಬರತೈತೆ ಇರ್ಲಿ ತಗೊಂಡು ನಡೀತೈತೆ. ಡಾಕ್ಟ್ರೇ ಏನೋ ಮಾತಾಡ್ಬೇಕಂದ್ರೆ ಏನಾದರೂ ಸೀರಿಯಸ್ಸಾ? ನೋ ನಥಿಂಗ್ ಟು ವರಿ ಅರ್ಜುನ್ ಆರಾಮಿದ್ದಾರೆ ಅವರು. ಅದ ಏನಾದರೂ ಚಿಂತೆ ಮಾಡ್ತಿದ್ರಾ ಏನು ಅಂತ ಅವ್ರ ಮುಂದೆ ಏನು ಕೇಳೋದಂತ ಇಲ್ಲಿ ಕರ್ಕೊಂಡು ಬಂದಿ ನಿಮ್ಗೆ ಅಷ್ಟ ಏನು ಸೀರಿಯಸ್ ಇಲ್ಲ. ಇನ್ನೊಂದು 5 ಮಿನಿಟ್ ಬಿಟ್ಟು ಮಾತಾಡ್ಸ್ಬೋದು. ಅಂದಂಗೆ ನಿಮ್ಮ ಮನೇಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅರ್ಜುನ್? ಲೈಕ್ ಜಗಳ ಮನಸ್ತಾಪ ಆ ಥರ ಇದ್ರೂ ತುಂಬ ಟೆನ್ಷನ್ ತಗೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡಿ ಈ ಥರ ನಿಶ್ಶಕ್ತಿಯಾಗಿ ತಲೆ ಸುತ್ತ ಬರೋದೆಲ್ಲ ಬರ್ತಾ ಇತ್ತು ಅವ್ರಿಗೆ. ಸರಿಯಾಗಿ ಊಟ ನಿದ್ದೆನೂ ಮಾಡ್ತಾ ಇಲ್ಲ ಅವರು. ಯಾವುದೋ ಒಂದು ವಿಷಯದ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ ನನ್ನ ಪ್ರಕಾರ. ಅದಕ್ಕೆ ತುಂಬಾ ಕ್ರಿಟಿಕಲ್ ಕಂಡೀಷನಲ್ಲಿದ್ದಾರೆ ಇವರು. ನೀವು ಇದೇ ಮುಂದುವರೆದ್ರೆ ಮುಂದೆ ತುಂಬಾ ತೊಂದರೆ ಆಗುತ್ತೆ ಇವ್ರ ಹೆಲ್ತಿಗೆ. ಮಾನಸಿಕ ಕಾಯಿಲೆ ಆಗ್ಬೋದು, ನೆನಪಿನ ಶಕ್ತಿ ಹೋಗ್ಬೋದು. ಅದಕ್ಕೆ ಏನೇ ಇದ್ರು ಮನೆಯವರೆಲ್ಲ ಕುಂತು ಬಗೆಹರಿಸ್ಕೊಳ್ರಿ ಅಂತ ಹೇಳ್ತೀನಿ. ಹೌದಾ? ಇಲ್ಲ ಡಾಕ್ಟ್ರೇ ನಮ್ಮ ಮನೇಲಿ ಜಗಳ ಮನಸ್ತಾಪ ಆ ಥರ ಏನೂ ನಡೆಯೋದೇ ಇಲ್ಲ. ಮತ್ತೆ ಯಾಕೆ ಈ ಥರ? ಜಗಳ ಏನಿಲ್ವಾ? ಮತ್ತೆ ಯಾವ್ದ್ರ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ ಅವರು? ತುಂಬಾ ಮಾನಸಿಕವಾಗಿದ್ದಾರೆ. ಲೈಕ್ ಪ್ರಾಪರ್ಟಿ, ಹಣ, ಆಸ್ತಿ, ಹೊಲ, ಮನೆ ಅದ್ರ ಬಗ್ಗೆ ಏನಾದರೂ ಡಿಸ್ಕಸ್ ನಡೀತಾ ಇತ್ತಾ ಮನೇಲಿ? ಇಲ್ಲ ಡಾಕ್ಟರ್ ಪ್ರಾಪರ್ಟಿ ಹಣ ಆಸ್ತಿ ಆ ಥರ ಯಾವುದು ಡಿಸ್ಕಸ್ ಮಾಡೋದೇ ಇಲ್ಲ ನಾವು ಮನೇಲಿ. ಅಂದ್ರೆ ಒಂದು ಹೇಳ್ತಾ ಇರ್ತಾರೆ ಮದುವೆ ಮಾಡ್ಕೋ ಬೇಗ ಮತ್ತು ಒಬ್ಬಂಟಿ ಆಗ್ಬಿಡ್ತೀಯ ನೀನು ನಮ್ಗೆ ವಯಸ್ಸಾಗ್ತಾ ಐತೆ ಅದೊಂದು ಹೇಳ್ತಾ ಇರ್ತಾರೆ. ಅದನ್ನೇನು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅಂತ ನಾನೇನು ಅನ್ಕೊಂಡಿಲ್ಲ. ನನಗೆ ಇನ್ನು ಜಾಬ್ ಸಿಗಬೇಕು, ಜಾಬ್ ಸಿಕ್ಕಿದ್ರೆ ಆಮೇಲೆ ಮದುವೆ ಆಗ್ತೀನಂತ ನಾನು, ಅಮ್ಮ ಮದುವೆ ಆಗಂತ ನಮ್ಮಮ್ಮ. ಅದಕ್ಕೆ ಪೆಂಡಿಂಗಲ್ಲಿದೆ ಮದುವೆ ಅನ್ನೋದು. ಓಕೆ ಎಚ್ಚರ ಆದ್ರೆ ಎಲ್ಲ ಬಗೆಹರಿಸ್ಕೋತೀವಿ ಮಾತಾಡಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಓ ಹೌದಾ? ನೋಡಿ ನಾನು ಹೇಳಿಲ್ವಾ ಯಾವುದೋ ಒಂದು ವಿಷಯದ ಬಗ್ಗೆ ಅವರು ತುಂಬ ಚಿಂತೆ ಮಾಡ್ತಾ ಇದ್ದಾರೆ. ಇದು ಅನ್ಸುತ್ತೆ ಅದು. ನೋಡಿ ಆದಷ್ಟು ಬೇಗ ಬಗೆಹರಿಸ್ಕೊಳ್ರಿ ನಿಮ್ಮ ಮನೆ ಸಮಸ್ಯೆಗಳನ್ನ ಅಂತ ಹೇಳ್ತಾ ಆಯ್ತಾಯ್ತು ಬರಲ ನಾನು ಮತ್ತೆ ಹೋಗ್ಬೇಕು ಬೇರೆ ಹಳ್ಳಿಗೆ. ಬಾಯ್. ಯಾಕೆ ನನ್ನ ಮದುವೆ ಬಗ್ಗೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದಾರೆ ಅಮ್ಮ ಅಂತ ಗೊತ್ತಾಗತ್ತಿಲ್ಲ ನನಗೂ. ಹೇಳ್ತೀನಿ ಇನ್ನೊಂದು ವರ್ಷ ಸುಮ್ಮನಿರಮ್ಮ ಆಮೇಲೆ ನೋಡೋಣ ಅಂತಂದ್ರೂ ಕೇಳೋದೇ ಇಲ್ಲ. ಮಾತಾಡ್ಸ್ಕೊಂಡು ಬರ್ತೀನಿ. ಅರೆ ನೋಡ್ರಿ ಅರ್ಜುನ್ ಬಂದ ಅಂತೆ. ಇಲ್ಲ ತಡಿ ಡಾಕ್ಟರಿಗೆ ಕಳ್ಸಕ್ಕೆ ಹೋಗಿದ್ದಾನೆ ಈಗ ಬಂದ ನೋಡು. ಅಮ್ಮ ಬಾರಪ್ಪಯ್ಯ ಏನಂದ್ರು ಡಾಕ್ಟರ್? ಏನಿಲ್ಲ ಯಾವ್ದ್ರ ಬಗ್ಗೆನೋ ಭಾಳ ಚಿಂತೆ ಮಾಡತ್ತಾರ. ಹಿಂಗ ಯೋಚನೆ ಮಾಡಿದ್ರೆ ಗ್ಯಾರಂಟಿ ಒಂದಿನ ಮೆಂಟಲ್ ಹಾಸ್ಪಿಟ್ಲಿಗೆ ಸೇರಿಸ್ತಾರಂತ ಅವರು. ಹೌದಾ? ಇಲ್ಲಪ್ಪಯ್ಯ ನಾನು ಅದ್ರ ಬಗ್ಗೆ ಚಿಂತೆ ಮಾಡ್ಲಿ, ಆರಾಮಿದ್ದೀನಿ ನಾನು. ಹೌದೌದು ಅದಕ್ಕೆ ತಲೆ ಸುತ್ತ ಬಂದ್ ಬಿದ್ದಿದೆ ಅಲ್ಲ ಇವತ್ತು. ಎಷ್ಟ್ ಸತಿ ಹೇಳಿದ್ದೀನಿ ನಿನ್ಗೆ ಜಾಸ್ತಿ ಚಿಂತೆ ಮಾಡ್ಬೇಡಮ್ಮ, ಆಗೋ ಟೈಮಲ್ಲಿ ಎಲ್ಲ ಆಗುತ್ತಂದ್ರೂ ಕೇಳೋದಿಲ್ಲ ನೀನು. ನೋಡಿ ಈಗ ಏನ್ ಹೇಳಿದ್ರು ಗೊತ್ತಾ ಅವ್ರು, ಹಿಂಗ ಮಾನಸಿಕ ಮಾಡ್ಕೊಂಡ್ರ ಆಮೇಲೆ ನೆನಪಿನ ಶಕ್ತಿ ಹೋಗೋ ಚಾನ್ಸಸ್ ಇರುತ್ತಂತೆ. ಯಾಕೆ ಅಷ್ಟೊಂದು ಟೆನ್ಷನ್ ತಗೋತಿ ಅಂತೀನಿ ನಾನು. ವಯಸ್ಸಾದ ಟೈಮ್ನಾಗ ಇವೆಲ್ಲ ಮಾಮೂಲಿ ಬಿಡಪ್ಪ. ನೆನಪಿನ ಶಕ್ತಿ ಹೋಗೋದು, ಕೈ ಕಾಲು ನೋಸೋದು, ಚಕ್ರ ಬರೋದು ಏನಾಗೋದಿಲ್ಲ. ಆತಾತೆ ನಾನು ರೀ ನಡ್ರಿ ನಿಮ್ಗೆ ಬುತ್ತಿ ಕಟ್ಕೊಡ್ತೀನಿ. ಪಾಪ ನೀವು ಹೊಲಕ್ಕೆ ಹೋಗ್ತೀನಿ ಅನ್ನತ್ತಿದ್ರಿ, ಏನೋ ಅದು ಕತ್ಲ ಆತ ಹಂಗೆ ಬಿದ್ದುಬಿಟ್ನಿ ನಾನು. ಅಪ್ಪಯ್ಯ ಚಹಾ ಕುಡ್ದಿ ನೀನು ಬಿಸಿ ಮಾಡ್ಕೊಂಡು ಕುಡಿಯಪ್ಪಯ್ಯ ಅಂತ ಹೇಳಿ ಬನ್ನಿ ಈ ಕಡೆಗೆ ಬಿದ್ದ ಬಿಟ್ನಿ ನೋಡಿ. ನಡ್ರಿ ರೊಟ್ಟಿ ಹಾಕ್ಕೊಡ್ತೀನಿ ಇಬ್ರಿಗೂ ತಿನ್ನೋ ಅಂತ್ರಿ.
ನೋಡಿ ಇದ ಬ್ಯಾಡ ಅನ್ನೋದು ನಾನು ಈಗಾದ್ರೆ ಡಾಕ್ಟರ್ ಇಂಜೆಕ್ಷನ್ ಮಾಡೋಗಿದ್ದಾರೆ ರೆಸ್ಟ್ ಮಾಡು. ಯಾಕಮ್ಮ ಹಿಂಗ್ ಮಾಡ್ತೀಯ ನೀನು? ಏನಾದ್ರೂ ಒಂದು ವಿಷಯ ಇಟ್ಕೊಂಡ್ರೆ ಅದನ್ನ ಇಟ್ಕೊಂಡು ಚಿಂತೆ ಮಾಡ್ತಾ ಇರ್ತಿ. ನನ್ಗಂತೂ ಏನ್ ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ. ಇನ್ನೊಂದು ವರ್ಷ ಸುಮ್ನಿರಮ್ಮ. ನೀನ್ ಹೇಳ್ದಂಗೆ ಕೇಳ್ಕೊಂಡು ನಿನ್ ಕಾಲ್ ಅಡಿ ಬಿದ್ದಿರ್ತೀನಿ ಅಂತ ಹೇಳ್ತೀನಿ, ಆದ್ರೂನು ಮತ್ತೆ ಪದೇ ಪದೇ ಅದೇ ವಿಷಯನ ಕೆನ್ಕಿ ಕೆನ್ಕಿ ಇದ್ ಮಾಡ್ತೀಯ ಅಂತಂದ್ರೆ ನಾನು ಏನ್ ಮಾಡ್ಬೇಕು ಹೇಳು? ಹ್ಮ್ ಮಲ್ಕೊಳಮ್ಮ, ನೀನೇ ಕೆದಳತಿ. ನೀನ್ ಯಾಕಪ್ಪ ಅಷ್ಟೊಂದು ಟೆನ್ಷನ್ ಮಾಡ್ಕೊಳತಿ? ಇಲ್ಲ ತಗೋ, ಇನ್ನು ಮುಂದೆ ಅದ್ರ ಬಗ್ಗೆ ಏನು ಚಿಂತೆ ಮಾಡೋದಿಲ್ಲ, ಆರಾಮಿರ್ತೀನಿ ನಾನು. ನಿನ್ಗೆ ಯಾವಾಗ ಮನ್ಸಾಕೈತೆ ಅವಾಗ ಮದುವೆ ಮಾಡ್ಕೋ, ಏನಾದರೂ ಮಾಡಿ, ನಾನು ಏನೇನು ಕೇಳೋದಿಲ್ಲ ನಿನಗೆ, ಆತಾ? ಹಾಂ ರೀ, ನಡ್ರಿ, ನಿಮ್ಗೆ ಬುತ್ತಿ ಕಟ್ಕೊಡ್ತೀನಿ, ಮತ್ತೆ ಹೊಲಕ್ಕೆ ಹೋಗಕ್ಕೆ ಲೇಟ್ ಆಕೈತೆ, ಬರ್ರಿ. ಅಮ್ಮ ನನ್ ಮೇಲೆ ಕೋಪನಾ? ತಿರುಗಿಲ್ಲಿ ಏನಪ್ಪಯ್ಯ? ನೋಡ್, ಮತ್ತೆ ಕಣ್ಣೀರ್ ಹಾಕಿವು. ಅಲ್ಲಿ ಕಿಟಕಿಯಾಗಿಂದ ಗಾಳಿ ಬರತೈತಲ್ಲ, ಏನೋ ಧೂಳು ಬಿದ್ದು ಹಂಗೆ ಕಣ್ಣೀರು ಬಂದು. ಏನಮ್ಮ ಸುಳ್ಳು ಹೇಳಕ್ಕೂ ಬರೋದಿಲ್ಲ ನಿನ್ಗೆ? ಎಲ್ಲ ಗೊತ್ತು ನನ್ಗೆ. ಏನ್ ಗೊತ್ತಾ, ಖುಷಿಯಾಗಿರು. ನೀನ್ ಹೇಳ್ದಂಗೆ ಕೇಳ್ತೀನಿ. ನೀನ್ ಯಾವ ಹುಡುಗಿನ ತೋರಿಸಿ ಮದ್ವೆ ಆಗಂತೀಯ ಆ ಹುಡುಗಿಗ ತಾಳಿ ಕಟ್ತೀನಿ. ಹ್ಯಾಪಿನಾ? ಏನಂದೆ? ನಾನು ತೋರಿಸಿದ ಹುಡುಗಿಗೆ ಮದುವೆ ಆಗ್ತೀಯ? ಅಯ್ಯೋ ನನ್ನ ಮುದ್ದಿನ ರಾಜ್ಕುಮಾರ, ನನ್ನ ಮಗನ ಮೇಲೆ ಯಾರು ಕೆಟ್ಟ ದೃಷ್ಟಿನೂ ಬೇಡ ಇರ್ಲಪ್ಪ ದೇವ್ರೆ. ಥೂ ಥೂ ಥೂ. ಅಯ್ಯೋ, ಆದ್ರೂ ಒಪ್ಕೊಂಡೆ ಅಲ್ಲಪ್ಪಯ್ಯ. ಎಷ್ಟು ಖುಷಿ ಆಗತ್ತೈತೆ ಗೊತ್ತೇನು ನನಗೆ. ಮೊದಲು ಹೋಗಿ ನಿಮ್ಮ ಅಪ್ಪನಿಗೆ ವಿಷಯ ತಿಳಿಸಿ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮುಂದೆ ತುಪ್ಪದ ದೀಪ ಹಚ್ಚಿ ಬರ್ತೀನಿ ರಪ್ಪಯ್ಯ. ಇರು.